ಇದೀಗ ಡೀಟೇಲ್ಸ್ ಕೊಡಲಿಕ್ಕೆ ಆದಿತ್ಯ ಇದ್ರೆ ಆದಿತ್ಯ, ಎಲ್ಲಿವರೆಗೆ ಬಂದು ನಿಂತಿದೆ ಇದು? ಕಂಪ್ಲೇಂಟ್ ಆಗಿದೆಯಾ ಇದೀಗ? ರಮಕಾಂತ್, ಹೌದು, ಬಹಳ ಒಂದು ಉದ್ವಿಗ್ನ ಸ್ಥಿತಿ ಇಲ್ಲಿ ನಿರ್ಮಾಣವಾಗಿದೆ. ಪೊಲೀಸರಿಗೆ ಒಂದ್ ಕಡೆಯಿಂದ SIT ತನಿಖೆಯನ್ನ ಮಾಡಬೇಕು, ಇನ್ನೊಂದ್ ಕಡೆಯಿಂದ ಇಲ್ಲಿ ಅಹಿತಕರ ಘಟನೆಗಳು ಅಥವಾ ಸಂಘರ್ಷಗಳು ಆಗಬಾರ್ದು ಅನ್ನುವಂತ ರೀತಿಯಲ್ಲಿ ತಡೆಯುವಂತದ್ದು ಒಂದು ಕಡೆಯಿಂದ ಆಗಿದೆ. ಯೂಟ್ಯೂಬರ್ಗಳು ಸಂದರ್ಶನ ಮಾಡುವ ಸಂದರ್ಭದಲ್ಲಿ ಅವ್ರ ಮೇಲೆ ಗ್ರಾಮಸ್ಥರು ಮುಗಿಬಿಗಿದ್ದಾರೆ. ಹಲ್ಲೆ ಆಗಿರುವಂತಹ ಆರೋಪದ ಅಡಿಯಲ್ಲಿ ಅವರು ಆಸ್ಪತ್ರೆಗೆ ಕೂಡ ಅಡ್ಮಿಟ್ ಆಗಿದ್ದಾರೆ. ಆ ಖಾಸಗಿ ಆಸ್ಪತ್ರೆಯಲ್ಲಿ ಒಂದ್ ಕಡೆಯಿಂದ ಅವ್ರು ಅಡ್ಮಿಟ್ ಆದ ಸಂದರ್ಭ ಈ ಸುದ್ದಿಯನ್ನ ಪ್ರಸಾರ ಮಾಡೋದಕ್ಕಂತ ಹೋದಂತ ಓರ್ವ ಖಾಸಗಿ ವಾಹಿನಿಯ ವರದಿಗಾರ ಸೇರಿದಂತೆ ಕ್ಯಾಮರಾಮ್ಯಾನ್ಗೂ ಕೂಡ ಅವ್ರ ಹಲ್ಲೆ ಮಾಡಿರುವಂತ ಘಟನೆ ನಡೆದಿದೆ. ಆ ಕಡೆಯಿಂದ ಆ ತಂಡದಿಂದ ಅವ್ರ ಮೇಲೆ ಥಳಿತವಾಗಿದೆ, ಹಲ್ಲೆ ಆಗಿದೆ. ಅಲ್ಲಿ ದಿಗ್ಬಂಧನ ಹಾಕಿ ಅವರಿಗೆ ಹಲ್ಲೆ ಮಾಡಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಬಂದಿದೆ. ಇನ್ನೊಂದ್ ಕಡೆಯಿಂದ ಇಲ್ಲಿ ಧರ್ಮಸ್ಥಳ ಪೊಲೀಸ್ ಠಾಣೆಯ ಮುಂಭಾಗದಲ್ಲಿ ಅಂದ್ರೆ ಏನು ಎರಡು ತಂಡಗಳು ಕೂಡ ಈ ಹಲ್ಲೆ ಯೂಟ್ಯೂಬರ್ಗಳ ಮೇಲೆ ಹಲ್ಲೆ ಆದ ಬಳಿಕ ಎರಡು ತಂಡಗಳು ಕೂಡ ಇಲ್ಲಿ ಈ ಗ್ರಾಮದಲ್ಲಿ ಅಷ್ಟೇ ಪೊಲೀಸರಿದ್ದು ಕೂಡ ಆದಿತ್ಯ, ಅಷ್ಟೇ ಪೊಲೀಸರಿದ್ದು ಕೂಡ ಈ ತರ ಹಲ್ಲೆ ಆಗಕ್ಕೆ ಹೆಂಗ್ ಬಿಟ್ರು ಅವರು ಅಂತ ಪ್ರಶ್ನೆ. ರಮಕಾಂತ್, ಹೌದು, ಆದ್ರೆ ಈ ಘಟನೆ ನಡೆದಿತ್ತು, ಇದು ಈಗ SIT ತನಿಖೆ ಆಗ್ತಾ ಇರುವಂತದ್ದು ನೇತ್ರಾವತಿ ಸ್ನಾನಘಟ್ಟದ ಆ ಕಡೆಯಿಂದ. ಈ ಕಡೆ ಬಹುತೇಕ ಪೊಲೀಸರು ಅಲ್ಲಿ ಅಲರ್ಟ್ ಆಗಿದ್ರು. ಅಂದ್ರೆ ಆಗ್ತಾನೆ SIT ತನಿಖೆಯಾಗಿ ಅನಾಮಿಕ ದೂರುದಾರರನ್ನ ಕರ್ಕೊಂಡು ಹೋಗಿದಷ್ಟೇ. ಈ ಹೊತ್ತಲ್ಲಿ ಇಲ್ಲಿ ಏನೋ ಸಂದರ್ಶನ ಮಾಡ್ತಾ ಇದ್ರು. ನಿತ್ಯ ನಿರಂತರವಾಗಿ ಗ್ರಾಮದಲ್ಲಿ ಇದು ಆಗ್ತಾ ಇದೆ. ಸಾಕಷ್ಟು ಬೇರೆ ಬೇರೆ ವಾಹಿನಿಯ ವರದಿಗಾರರು, ಯೂಟ್ಯೂಬರ್ಗಳು ಎಲ್ಲರೂ ಕೂಡ ಇಲ್ಲಿ ಸಂದರ್ಶನ ಮಾಡ್ತಾ ಇರುವಂತದನ್ನ ನಾವು ಕೂಡ ನೋಡಿದ್ವಿ. ಆದ್ರೆ ಅಲ್ಲಿ ಸಂದರ್ಶನ ಮಾಡುವ ಸಂದರ್ಭದಲ್ಲೇ ವಾಗ್ವಾದ ನಡೆದು ಹಲ್ಲೆ ಆಗಿದೆ ಮತ್ತು ಅವರ ಎಕ್ವಿಪ್ಮೆಂಟ್ ಗಳಿಗೂ ಕೂಡ ಹಾನಿಯಾಗಿತ್ತು. ಆ ಬಳಿಕ ಅವರನ್ನ ಆಸ್ಪತ್ರೆಗೆ ದಾಖಲಿಸಿಕೆ ಅಂತ ಬಂದಂತ ಇನ್ನೊಂದು ತಂಡ ಏನಿದೆ ಅವರಲ್ಲಿದ್ದಂತ ಸಂದರ್ಭ ಅವರು ಸಾಕಷ್ಟು ಜನ ಅಲ್ಲಿ ಸೇರ್ತಾರೆ. ಇದರಿಂದ ಇನ್ನೊಂದು ಕಡೆಯಿಂದ ಸ್ಥಳೀಯ ಗ್ರಾಮಸ್ಥರು ಕೂಡ ಸೇರ್ತಾರೆ, ಎದುರೆದುರು ಆಗ್ತಾರೆ. ಈ ಸಂದರ್ಭ ಪೊಲೀಸರು ಅಲರ್ಟ್ ಆಗಿದ್ರು. ಅದಾಗ್ಲೇ ಒಂದು ತುಕಡಿಯನ್ನು ಅಲ್ಲಿ ನಿಯೋಜನೆ ಮಾಡಿದ್ರು. ಸಾಕಷ್ಟು ಪ್ರಮಾಣದಲ್ಲಿ ಪೊಲೀಸರ ಇಲ್ಲಿ ನಿಯೋಜನೆ ಆಗಿದ್ರು ಮತ್ತು ಒಂದು ವ್ಯಾನ್ ಕೂಡ ಅಲ್ಲಿ ಅಡ್ಡ ನಿಲ್ಲಿಸಲಾಗಿತ್ತು. ಆದ್ರೆ ಇದೆಲ್ಲವನ್ನ ಕೂಡ ಮೀರಿ ಅಲ್ಲಿ ಪರಿಸ್ಥಿತಿ ವಿಕೋಪಕ್ಕೆ ಹೋಗುತ್ತೆ. ಪೊಲೀಸರಿಗೆ ಒಂದು ಹಂತದಲ್ಲಿ ತಡೆಯೋದಿಕ್ಕಾಗದೆ ಅವರು ಲಘು ಲಾಠಿ ಪ್ರಹಾರವನ್ನ ಕೂಡ ಆರಂಭ ಮಾಡ್ತಾರೆ. ಈ ತಂಡಗಳ ನಡುವೆ ಒಂದು ಕಲ್ಲು ತೂರಾಟದ ರೀತಿಯ ಘಟನೆಗಳು ಕೂಡ ನಡೆಯುತ್ತೆ ಮತ್ತು ಸ್ಥಳದಲ್ಲಿದ್ದಂತಹ ಒಂದು ವಾಹನಗಳ ಗಾಜುಗಳನ್ನ ಕೂಡ ಪುಡಿಗೈದು ಅಲ್ಲಿ ಆಕ್ರೋಶವನ್ನ ಹೊರಹೊಮ್ಮಲಾಗುತ್ತೆ. ಆ ಬಳಿಕ ಪೊಲೀಸರು ಹರಸಾಹಸ ಪಟ್ಟು ಅಂದ್ರೆ ಒಂದು ತಂಡವನ್ನ ಅಲ್ಲಿಂದ ಚದುರಿಸಿ, ಇಲ್ಲಿ ಬಹಳ ಸಂಖ್ಯೆಯಲ್ಲಿ ಜನ ಇರ್ತಾರೆ ಗ್ರಾಮಸ್ಥರು, ಅವರನ್ನ ಕೂಡ ಚದುರಿಸುವಂತ ಪ್ರಯತ್ನ ಮಾಡ್ತಾರೆ. ಆದ್ರೆ ಪೊಲೀಸರ ವಿರುದ್ಧವೇ ಒಂದು ರೀತಿ ಆಕ್ರೋಶಗಳು ಕೂಡ ವ್ಯಕ್ತವಾಗುತ್ತೆ. ಆ ಬಳಿಕ ಒಂದು ಕಡೆಯಿಂದ ಲಾಠಿ ಪ್ರಹಾರ ಆಯಿತು ಅನ್ನುವಂತ ಕಾರಣಕ್ಕೋಸ್ಕರ ಆಕ್ರೋಶ ವ್ಯಕ್ತವಾಗಿ ಅವರು ಪೊಲೀಸ್ ಠಾಣೆ ಮುಂಭಾಗ ಹೋಗಿ ಈಗಲೂ ಧರಣಿ ಮಾಡ್ತಾ ಇದ್ದಾರೆ, ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಒಟ್ಟಾರೆಯಾಗಿ ಏನೆಲ್ಲ ಈ ಅಪಪ್ರಚಾರಗಳು ಆಗ್ತಾ ಇದೆ ಅನ್ನುವಂತ ಅವರ ಆರೋಪಗಳು ಏನಿದೆಯೋ, ದೇವಸ್ಥಾನದ ಮೇಲೆ ಅಪಪ್ರಚಾರ ಆಗ್ತಾ ಇದೆ, ಗ್ರಾಮಸ್ಥರ ಮೇಲೆ ವಿರುದ್ಧ ಅಪಪ್ರಚಾರ ಆಗ್ತಾ ಇದೆ, ಇದೆಲ್ಲವನ್ನ ಕೂಡ ನಿಲ್ಲಿಸಬೇಕು. ಅಲ್ಲಿ ತನಕ ನಾವು ಇಲ್ಲಿಂದ ಕದಲೋದಿಲ್ಲ. ಇಲ್ಲಿಗೆ ಸ್ಥಳಕ್ಕೆ ಹಿರಿಯ ಪೊಲೀಸ್ ಅಧಿಕಾರಿಗಳು ಬರಬೇಕು, SP ಬರಬೇಕು ಮತ್ತು DC ಅವರು ಬರಬೇಕು ಅಂತ ಪಟ್ಟು ಹಿಡಿದು ಅಲ್ಲಿ ಇಷ್ಟು ಹೊತ್ತುಗಳ ಕಾಲ ಸುಮಾರು 1.5 ಗಂಟೆಯಿಂದ ಅವರಲ್ಲಿ ಕೂತಿದ್ರು. ಈಗಾಗಲೇ ASP ಅವರು ಬಂದಿದ್ದಾರೆ, ಬಂದು ಅವರನ್ನ ಸಮಾಧಾನ ಪಡಿಸುವಂತ ರೀತಿಯಲ್ಲಿ ಮತ್ತು ಅವರ ಮನವಿಯನ್ನ ಕೂಡ ಸ್ವೀಕರಿಸಿದ್ದಾರೆ. ಈಗಲೂ ಕೂಡ ಅಲ್ಲಿ ಮಾತುಕತೆ ನಡೀತಾ ಇದೆ. ಒಟ್ಟಾರೆ ಧರ್ಮಕಾಂತ್, ಒಂದ್ ಕಡೆಯಿಂದ SIT ತನಿಖೆ ನಡೀತಾ ಇದೆ, ಇನ್ನೊಂದು ಕಡೆಯಿಂದ ಈ ರೀತಿ ಯೂಟ್ಯೂಬರ್ಗಳಾಗ್ಲಿ ಯಾರ ಮೇಲೆ ಹಲ್ಲೆ ಆಗಿದ್ಯೋ, ಹಲ್ಲೆ ಒಳಗಾಗಿದ್ದಾರೆ ಅವರಾಗ್ಲಿ ಎಲ್ಲಿದ್ದಾರೆ ಸದ್ಯ? ಟ್ರೀಟ್ಮೆಂಟ್ ಅನ್ನು ತಗೊಳ್ತಾ ಇದ್ದಾರೆ ಹೇಗೆ ಅಂತ ಆದಿತ್ಯ? ಹೌದು ರಮಕಾಂತ್, ಅವರು ಉಜಿರೆಯ ಸಮೀಪದ ಒಂದು ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ. ಇಲ್ಲಿ ಯಾವ ತರ ಸೀನ್ ಇದೆಯೋ ಅದೇ ರೀತಿಯ ಸೀನ್ ಅಲ್ಲೂ ಕೂಡ ಇದೆ. ಅಲ್ಲೂ ಕೂಡ ಅಷ್ಟೇ ಸಂಖ್ಯೆಯಲ್ಲಿ ಸಾಕಷ್ಟು ಜನ ಸೇರಿದ್ದಾರೆ ಅನ್ನುವಂತ ಒಂದು ಮಾಹಿತಿಗಳು ಕೂಡ ಬರ್ತಾ ಇದೆ. ಅಲ್ಲೂ ಕೂಡ ಗುಂಪುಗಳನ್ನ ಅಥವಾ ಅವರ ಆಕ್ರೋಶಿತರನ್ನ ಸಮಾಧಾನ ಪಡಿಸೋದಕ್ಕೆ ಪೊಲೀಸರು ಹರಸಾಹಸ ಪಡ್ತಾ ಇದ್ದಾರೆ. ಒಂದ್ ಕಡೆಯಿಂದ ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ ಆದ್ರೆ ಇನ್ನೊಂದ್ ಕಡೆಯಿಂದ ಧರ್ಮಸ್ಥಳ ಪೊಲೀಸ್ ಸ್ಟೇಷನ್ ಅಲ್ಲಿ ಈ ವಾತಾವರಣ ಇರುವಂತದ್ದು. ಅವರಿಗೆ ಸದ್ಯ ಆಸ್ಪತ್ರೆಗೆ ಅಡ್ಮಿಟ್ ಆಗಿದ್ದಾರೆ 3 ಜನ ಆಸ್ಪತ್ರೆಗೆ ಅಡ್ಮಿಟ್ ಆಗಿದ್ದಾರೆ. ಇನ್ನು ಅವರು ಯಾಕಂದ್ರೆ ಧರ್ಮಸ್ಥಳ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ, ಹಾಗಾಗಿ ಇಲ್ಲಿ ಬಂದು ಅವರು ಕಂಪ್ಲೇಂಟ್ ಕೊಡುವಂತ ಸಾಧ್ಯತೆಗಳು ಕೂಡ ಇದೆ. ಯಾಕಂದ್ರೆ ಅಲ್ಲಿ ಅದೇ ರೀತಿಯ ಚರ್ಚೆಗಳಾಗ್ತಾ ಇರುವಂತ ಹೊತ್ತಿನಲ್ಲಿ ಮತ್ತೊಂದು ಅಲ್ಲಿ ಗಲಾಟೆ ಶುರುವಾಗಿರುವಂತದ್ದು. ಹಾಗಾಗಿ ಇವರಿಗೆ ಆಸ್ಪತ್ರೆಗೆ ಅಡ್ಮಿಟ್ ಆಗಿದ್ದಾರೆ. ಸೊ ಅಥವಾ ಪೊಲೀಸರು ಅವರನ್ನು ಹೋಗಿ ಭೇಟಿ ಮಾಡ್ತಾರೋ ಅಥವಾ ಅವರು ಇಲ್ಲಿ ಬರ್ತಾರೆ ನೋಡ್ಬೇಕಾಗಿದೆ. ಒಟ್ಟಾರೆ ಎರಡೂ ಭಾಗದಲ್ಲಿ ಅಂದ್ರೆ ಆ ಕಡೆಯಿಂದ ಬೆಳ್ತಂಗಡಿ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ, ಈ ಕಡೆ ಧರ್ಮಸ್ಥಳ ಗ್ರಾಮ ಪೊಲೀಸ್ ವ್ಯಾಪ್ತಿಯಲ್ಲಿ ಒಂಥರ ಉದ್ವಿಗ್ನ ಪರಿಸ್ಥಿತಿ ಇದೆ. ಬೂದಿ ಮುಚ್ಚಿದ ಕೆಂಡದ ರೀತಿಯ ವಾತಾವರಣ ಇದೆ. ನಾಳೆ SIT ತನಿಖೆಯ ಮೇಲೆ ಯಾವ ತರ ಪರಿಣಾಮ ಬೀರುತ್ತೆ, ಸಾಕಷ್ಟು ಗೊಂದಲಕ್ಕೆ ಇದು ಕಾರಣವಾಗಿದೆ ರಮಕಾಂತ್. ಈ ಇಡೀ ವಿಚಾರ SIT ತನಿಖೆಗೆ ಸಂಬಂಧಪಟ್ಟಂತೆ ಯಾರಾದ್ರೂ ಗಲಾಟೆ ಮಾಡಿದ್ದಾರಾ? ಆ ಒಂದು ವಿಷಯ ತೆಗೆದು ಗಲಾಟೆ ಮಾಡಿದ್ದಾರಾ? ಕ್ಷೇತ್ರಕ್ಕೆ ಅವಮಾನ ಮಾಡ್ತಾ ಇದ್ದಾರೆ, ಕ್ಷೇತ್ರದ ಹೆಸರು ವಿನಾಕಾರಣ ತರ್ತಾರೆ ಅನ್ನೋ ವಿಚಾರದ ಮೇಲೆ ಆಗಿರ್ತಕ್ಕಂಥ ಗಲಾಟೆಗಳ ಇದು ಅಂತ? ರಮಕಾಂತ್, ಒಂದು ಈ ಯೂಟ್ಯೂಬರ್ಗಳು ಮತ್ತು ಗ್ರಾಮಸ್ಥರ ನಡುವಿನ ಒಂದು ಸಂಘರ್ಷ ಅಥವಾ ಈ ಏನೊಂದು ಆಕ್ರೋಶ ಇತ್ತು, ಅದು ಇವತ್ತು ನಿನ್ನೆ ಅದಲ್ಲ. ಈ SIT ಫಾರ್ಮ್ ಆಗುವ ಮುನ್ನಕ್ಕೂ ಅಥವಾ ಈ ಪ್ರಕರಣ ಮುನ್ನೆಲೆಗೆ ಬರುವ ಒಂದು 2 ವರ್ಷದಿಂದ ಇದು ಪ್ರಚಲಿತದಲ್ಲಿ ಇದೆ. ಆ ಒಂದು ಸಂಘರ್ಷದ ವಾತಾವರಣ ಅನ್ನುವಂಥದ್ದು ಪ್ರಚಲಿತದಲ್ಲೇ ಇದೆ. ಮೊನ್ನೆ ಕೂಡ ಇದು ಒಂದು ಚಿಕ್ಕ ವಿಚಾರದಲ್ಲಿ ಈ ತರ ಗಲಾಟೆಗಳಾಗುವಂಥದ್ದು, ವಾಗ್ವಾದ ಆಗುವಂಥದ್ದನ್ನ ನಾವು ಕೂಡ ಗಮನಿಸಿದ್ವಿ. ಆದ್ರೆ ಅಲ್ಲಲ್ಲಿಗೆ ಪೊಲೀಸರು ಅದನ್ನ ಸೈಲೆಂಟ್ ಮಾಡ್ತಾ ಇದ್ರು, ಅವರನ್ನ ಚದುರಿಸ್ತಾ ಇದ್ರು, ಏನೋ ಅದು ಇನ್ನೊಂದು ಹಂತಕ್ಕೆ ಹೋಗದೆ ರೀತಿಯಲ್ಲಿ ತಡಿತಾ ಇದ್ರು. ಆದ್ರೆ ಇವತ್ತು
ಇವತ್ತು ಪೊಲೀಸರು ಕೂಡ ಒಂದು ಅರ್ಥದಲ್ಲಿ ಊಹೆ ಮಾಡಿರ್ಲಿಲ್ಲ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಜನ ಸೇರ್ತಾರೆ, ಇದು ಈ ಹಂತಕ್ಕೆ ಹೋಗುತ್ತೆ, ಗಾಡಿಗಳ ಗಾಜುಗಳನ್ನ ಪುಡಿ ಮಾಡುವಷ್ಟು ಮಾರಣಾಂತಿಕವಾಗಿ ಏನೋ ಹಲ್ಲೆ ಮಾಡುವಂತಹ ಒಂದು ಗಾಡಿಗಳಂದ್ರೆ ಯಾರ್ದಿದ್ದು? ಯಾರ ಗಾಡಿಗಳು? ಯಾರಾದ್ರೂ ಪೊಲೀಸರಿಗೆ ಸಂಬಂಧಪಟ್ಟಂತ ಗಾಡಿಗಳ, ಖಾಸಗಿ ಗಾಡಿಗಳ, ಯಾರ್ದಿದೆಲ್ಲ? ಅಂದ್ರೆ ಇದು ಯೂಟ್ಯೂಬರ್ಗಳ ಪರವಾಗಿರುವಂತಹ, ಅಂದ್ರೆ ಯೂಟ್ಯೂಬರ್ಗಳ ಒಂದು ಗಾಡಿ ಕೂಡ ಇದೆ ಅಲ್ಲಿ, ಮತ್ತು ಅವರಿಗೆ ಸಂಬಂಧಪಟ್ಟಂತವರ ಗಾಡಿಗಳು ಕೂಡ ಇತ್ತು. ಅಂದ್ರೆ ಯಾವಾಗ ಇವ್ರ ಮೇಲೆ ಹಲ್ಲೆ ಆಗುತ್ತೆ ಅವ್ರ ಪರವಾಗಿರುವಂತವ್ರು ಬಂದಲ್ಲಿ ನಿಂತಿದ್ರು. ಸೊ ಅದ್ರ ಬಗ್ಗೆ ಚರ್ಚೆಗಳಾಗ್ತಾ ಇರುವಂತಂದ್ರೆ ಆ ಸಂದರ್ಭದಲ್ಲಿ ಒಂದೊಂದು ಸ್ವಲ್ಪ ಜನ ಬಂದು ಅಲ್ಲಿ ಸೇರ್ತಾ ಇದ್ರು. ಈ ಸಂದರ್ಭದಲ್ಲಿ ಈ ಕಡೆಯಿಂದ ಗ್ರಾಮಸ್ಥರು ಕೂಡ ಸೇರ್ತಾರೆ, ಅಂದ್ರೆ ಒಂದ್ ರೀತಿ ಮೆರವಣಿಗೆ ರೀತಿಯಲ್ಲಿ ಅವ್ರು ಬರ್ತಾರೆ. ಆ ಸಂದರ್ಭದಲ್ಲಿ ಪೊಲೀಸರು ಕೂಡ ಅಲರ್ಟ್ ಆಗಿರ್ತಾರೆ, ಅವರನ್ನ ತಡೆಯುವಂತ ಪ್ರಯತ್ನ ಮಾಡ್ತಾರೆ. ಅದೆಷ್ಟೇ ಮಾಡಿದ್ರು ಕೂಡ ಒಂದ್ ಅರ್ಥ ಅಂದ್ರೆ ಪೊಲೀಸ್ ಫೋರ್ಸ್ ಕೂಡ ಸ್ವಲ್ಪ ಕಮ್ಮಿ ಇತ್ತು. ಹಾಗಾಗಿ ಧರ್ಮಸ್ಥಳ ಪೊಲೀಸ್ ಠಾಣೆಯ ಪೊಲೀಸರು ಮಾತ್ರ ಇರ್ತಾರೆ ಆ ಸಂದರ್ಭದಲ್ಲಿ. ಅವರೆಷ್ಟೇ ಪ್ರಯತ್ನ ಪಟ್ಟರು ಕೂಡ ಅಲ್ಲಿ ಆಗೋದಿಲ್ಲ. ಅವರನ್ನ ಮೀರಿ ಕೂಡ ಅಲ್ಲಿ ಹೊಯ್ಕೈ ಹಂತಕ್ಕೂ ಕೂಡ ಅದು ತಲುಪಿತ್ತು. ಈ ಸಂದರ್ಭದಲ್ಲಿ ಕಲ್ಲು ತೂರಾಟ ಕೂಡ ನಡೆದಿದೆ. ಅದೆಲ್ಲವನ್ನ ಭೇದಿಸಿ ಒಂದ್ ಹಂತಕ್ಕೆ ನಿಯಂತ್ರಣ ಮಾಡುವ ಸಂದರ್ಭ ಮತ್ತೆ ಅವರು ಮುಗಿಬೀಳುವಂತಹ ಘಟನೆಗಳು ಕೂಡ ನಡೀತು. ಆ ಬಳಿಕ ಬೆಳ್ತಂಗಡಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಪೊಲೀಸರು ಬಂದು ಸ್ವಲ್ಪ ಮಟ್ಟಿಗೆ ಪರಿಸ್ಥಿತಿಯನ್ನ ನಿಯಂತ್ರಣಕ್ಕೆ ತಂದು ಆ ಕಡೆ ಇನ್ನೊಂದು ಕಡೆಯ ಯೂಟ್ಯೂಬರ್ಗಳ ಕಡೆಯ ಗುಂಪುಗಳನ್ನ ಅಲ್ಲಿಂದ ಚದುರಿಸಿದ ನಂತರ ಈ ಭಾಗದಲ್ಲಿ ಗ್ರಾಮಸ್ಥರು ಕೂಡ ಚದುರ್ತಾರೆ. ಅವರು ಕೂಡ ಲಾಠಿ ಪ್ರಹಾರದಿಂದ ಆಕ್ರೋಶಕ್ಕೆ ಒಳಗಾಗಿದ್ರು. ಹಾಗಾಗಿ ಧರ್ಮಸ್ಥಳ ಪೊಲೀಸ್ ಠಾಣೆ ಮುಂಭಾಗ ಹೋಗಿ ಧರಣಿ ಕೂರ್ತಾರೆ. ಅದರ ಜೊತೆಗೆ ಯೂಟ್ಯೂಬ್ಗಳಲ್ಲಿ ಅಪಪ್ರಚಾರ ಆಗ್ತಾ ಇದೆ, ಕ್ಷೇತ್ರದ ವಿರುದ್ಧ ಮಾನಹಾನಿಕಾರಿಯಾಗಿ ಒಂದಿಷ್ಟು ವರದಿಗಳು ಪ್ರಸಾರ ಆಗ್ತಾ ಇದೆ ಅನ್ನುವಂತಹ ರೀತಿಯಲ್ಲಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಇದಕ್ಕೆಲ್ಲದಕ್ಕೂ ಕೂಡ ಕಡಿವಾಣ ಹಾಕಬೇಕು, ಒಂದು ಸಮಗ್ರವಾದ ತನಿಖೆ ನಡೆಯಬೇಕು, ಇದೊಂದು ಷಡ್ಯಂತ್ರ ಅನ್ನುವಂತಹ ರೀತಿಯಲ್ಲಿ ಆರೋಪವನ್ನ ಮಾಡಿ ಈಗ ಧರ್ಮಸ್ಥಳ ಪೊಲೀಸ್ ಠಾಣೆಯ ಮುಂಭಾಗದಲ್ಲಿ ಕುಳಿತಿದ್ದಾರೆ. ಸೊ ಪೊಲೀಸ್ ಹಿರಿಯ ಅಧಿಕಾರಿಗಳು ಹಲ್ಲೆಗೊಳಗಾದವರಾಗ್ಲಿ ಅವ್ರ ಕಡೆಯವರಾಗ್ಲಿ ದೂರು ದಾಖಲು ಮಾಡಿದ್ರೆ ಇದ್ರ ಬಗ್ಗೆ? ರಮಕಾಂತ್, ಈವರೆಗೂ ಕೂಡ ಯಾವುದೇ ದೂರು ದಾಖಲಾಗಿಲ್ಲ. ಯಾಕಂದ್ರೆ ಇಷ್ಟರವರೆಗೂ ಕೂಡ ಎರಡು ಕಡೆಗಳಿಂದಲೂ ಕೂಡ ಪರಿಸ್ಥಿತಿಯನ್ನ ನಿಯಂತ್ರಣ ಮಾಡುವಂತದ್ದೇ ಪೊಲೀಸರಿಗೆ ಒಂದು ದೊಡ್ಡ ಸವಾಲಾಗಿದೆ. ಯಾಕಂದ್ರೆ ಈಗ ಏನು ಅಡ್ಮಿಟ್ ಆಗಿದ್ದಾರೆ ಅವರು ಕೂಡ ಖಾಸಗಿ ಆಸ್ಪತ್ರೆಗೆ ಹೋಗಿ ಅಡ್ಮಿಟ್ ಆಗಿದ್ದಾರೆ. ಅವರು ದೂರು ನೀಡಬೇಕು ಅಂತ ಇದ್ರು ಕೂಡ ಈ ಜುರಿಡಿಕ್ಷನ್ ಅಲ್ಲಿ ಆಗಿರುವಂತದ್ದು ಧರ್ಮಸ್ಥಳ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಇನ್ನೇನು ಅವರು ಕಂಪ್ಲೇಂಟ್ ಕೊಡಬೇಕು ಅನ್ನುವಂತಹ ರೀತಿಯ ಚರ್ಚೆಗಳಾಗುವಂತ ಹೊತ್ತಿನಲ್ಲೇ ಈ ತರ ಪರಿಸ್ಥಿತಿ ವಿಕೋಪಕ್ಕೆ ಹೋಗುತ್ತೆ. ಹಾಗಾಗಿ ಈವರೆಗೂ ಕೂಡ ಕಂಪ್ಲೇಂಟ್ ಆಗಿಲ್ಲ ರಮಕಾಂತ್. ದಕ್ಷಿಣ ಕನ್ನಡ ಪೊಲೀಸ್ ಇಲಾಖೆಯಿಂದಲೂ ಕೂಡ ಇದಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದೇ ಅಧಿಕೃತ ಮಾಹಿತಿ ಲಭ್ಯವಾಗಿಲ್ಲ. ನಾವು ಕೂಡ ಅದ್ರ ಬಗ್ಗೆ ಮಾಹಿತಿ ಕಲೆ ಹಾಕ್ತಾ ಇದ್ದೀವಿ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪೊಲೀಸರು ಸ್ವಯಂ ಪ್ರೇರಿತವಾಗಿ ಪ್ರಕರಣವನ್ನ ದಾಖಲಿಸುವಂತ ಸಾಧ್ಯತೆಗಳು ಕೂಡ ಇದೆ. ಇದರೊಂದಿಗೆ ನಾಳೆ ಇಲ್ಲಿ ಸೆಕ್ಷನ್ ಜಾರಿ ಮಾಡುವಂತ ಸಾಧ್ಯತೆಗಳು ಕೂಡ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ ರಮಕಾಂತ್. ನಾಳಿನ ತನಿಖೆಗೆ ಏನಾದ್ರೂ ಇವತ್ತಿನ ಸಂಜೆ ಘಟನೆ ಅಡ್ಡಿಯಾಗೋ ಚಾನ್ಸಸ್ ಇದೆಯಾ ಆ ಭಾಗದಲ್ಲಿ? ರಮಕಾಂತ್, ಒಂದ್ ಅರ್ಥದಲ್ಲಿ ನೋಡೋದಾದ್ರೆ ಆ ಸಾಧ್ಯತೆಗಳು ಕೂಡ ಇದೆ. ಯಾಕಂದ್ರೆ ಆ ರೀತಿ ಆಕ್ರೋಶ ಇಲ್ಲಿ ವ್ಯಕ್ತವಾಗಿದೆ. ಆದ್ರೆ ಇಷ್ಟು ದಿನ ಕೂಡ ತನಿಖೆ ಆಗ್ತಿರುವಂತ ಸಂದರ್ಭ ಗ್ರಾಮಸ್ಥರಾಗ್ಲಿ ಸಾರ್ವಜನಿಕರಾಗ್ಲಿ ಪೊಲೀಸರಿಗೆ ಕೆಲಸವನ್ನೇ ಕೊಟ್ಟಿಲ್ಲ. ಯಾಕಂದ್ರೆ ಬಹಳ ಸೂಕ್ಷ್ಮವಾಗಿರುವಂತಹ ವಿಚಾರ ಇದು. ನಾವು ಕೂಡ ಇದನ್ನ ಗಮನಿಸ್ತಾ ಇದ್ವಿ. ಪೊಲೀಸ್ ಅಥವಾ SIT ತನಿಖೆಗೆ ಒಂದ್ ಹಂತದಲ್ಲಿ SIT ಅಧಿಕಾರಿಗಳು ತನಿಖೆ ಮಾಡ್ತಾ ಇದ್ದಾರೆ, ಅವರಿಗೆ ಭದ್ರತೆಯನ್ನ ಕೊಡಬೇಕು ಮತ್ತು ಇಲ್ಲಿ ಯಾವುದೇ ರೀತಿಯ ಅಹಿತಕರ ಘಟನೆಗಳು ಆಗಬಾರದು. ಇದೇ ವಿಚಾರವಾಗಿ ರಾಜ್ಯ ಗುಪ್ತಚರ ಇಲಾಖೆ ಕೂಡ ಮಾಹಿತಿಯನ್ನ ಕಲೆ ಹಾಕಿತ್ತು. ಹಾಗಾಗಿ ಹೆಚ್ಚಿನ ಪೊಲೀಸರನ್ನ ಇಲ್ಲಿ ಭದ್ರತೆಗೋಸ್ಕರ ಸಂಚಾರ ವ್ಯವಸ್ಥೆ ಹಾಳಾಗಬಾರದು ಅನ್ನೋ ರೀತಿಯಲ್ಲಿ ನಿಯೋಜನೆ ಮಾಡಿದ್ರು ಕೂಡ ಅಂತ ಅಹಿತಕರ ಘಟನೆಗಳು ಅಥವಾ ಏನೋ ಒಂದು ವಾಗ್ವಾದಗಳು ಎಲ್ಲ ಇರ್ಲಿಲ್ಲ. ಎರಡು ಗುಂಪುಗಳು ಕೂಡ ಇಲ್ಲೇ ಇದ್ರು ಕೂಡ ಅಂತದ್ದು ಯಾವುದೂ ಕೂಡ ನಡೆದಿರ್ಲಿಲ್ಲ. ಅವ್ರು ಮುಖಾಮುಖಿ ಆದ್ರೂ ಕೂಡ ಅಂತದ್ದು ನಡೆದಿರ್ಲಿಲ್ಲ. ಆದ್ರೆ ಇವತ್ತು ಏಕಾಏಕಿ ಈ ರೀತಿಯ ಒಂದು ಘಟನೆ ನಡೆದಿದೆ. ಯೂಟ್ಯೂಬರ್ಗಳು ಅಲ್ಲಿ ರಸ್ತೆಯ ಬದಿಯಲ್ಲಿ ನಿಂತು ಸಂದರ್ಶನವನ್ನ ಮಾಡುವಂತ ಸಂದರ್ಭದಲ್ಲಿ ಆದಂತ ಮಾತಿನ ಚಕಮಕಿ ಈಗ ಈ ಹಂತಕ್ಕೆ ಬಂದು ತಲುಪಿದೆ. ನಾಳೆ ಇದು ಯಾವ ಸ್ವರೂಪವನ್ನ ಪಡೆದುಕೊಳ್ಳುತ್ತೆ ಅನ್ನುವಂಥದ್ದು ತಿಳಿದಿಲ್ಲ. ಹಾಗಾಗಿ ಪೊಲೀಸ್ ಇಲಾಖೆ ನಿರ್ದಿಷ್ಟವಾಗಿ ನಾವು ತನಿಖೆಯನ್ನ ಮಾಡ್ತೀವಿ ಅನ್ನುವಂತ ಭರವಸೆಯನ್ನ ಕೊಡುವವರೆಗೂ ಕೂಡ ನಾವು ಇಲ್ಲಿಂದ ಕದಲೋದಿಲ್ಲ ಅಂತ ಅಲ್ಲಿ ಗ್ರಾಮಸ್ಥರು ಪಟ್ಟು ಹಿಡಿದಿದ್ದಾರೆ. ಹಾಗಾಗಿ ಪೊಲೀಸರು ಈ ಪರಿಸ್ಥಿತಿಯನ್ನ ಯಾವ ತರ ನಿಯಂತ್ರಣ ಮಾಡ್ತಾರೆ ಮತ್ತು ನಾಳೆ ಅತಿ ಹೆಚ್ಚಿನ ಭದ್ರತೆಯನ್ನ ಈ ಗ್ರಾಮದಾದ್ಯಂತ ಹಾಕುವಂತ ಸಾಧ್ಯತೆ ಇದೆ. ನಾಳೆ ಕೂಡ SIT ತನಿಖೆ ಒಂದು ಕಡೆಯಿಂದ ಕಾಡಲ್ಲಾದ್ರೆ ಅದು ಮುಗ್ದ ಬಳಿಕ ಇಲ್ಲಿ ಅಂದ್ರೆ ರಸ್ತೆಯ ಬದಿಯಲ್ಲಿ ಸಾರ್ವಜನಿಕರು ಓಡಾಟವನ್ನ ಮಾಡುವಂತ ರಸ್ತೆ ಬದಿಯಲ್ಲೂ ಕೂಡ ನಡೀಲಿಕ್ಕಿದೆ. ಹಾಗಾಗಿ ಇವತ್ತಿನ ಒಂದು ಘಟನೆಗಳನ್ನ ಗಮನದಲ್ಲಿಟ್ಟುಕೊಂಡು ಈ ಖಾಲಿ ನಾಳೆಗೆ ಮಾತ್ರ ಅಲ್ಲ, ಈ ತನಿಖೆ ಮುಗಿಯುವವರೆಗೂ ಕೂಡ ಅತಿ ಹೆಚ್ಚಿನ ಭದ್ರತೆಯನ್ನ ಹಾಕುವಂತ ಸಾಧ್ಯತೆ ಇದೆ. ಸೆಕ್ಷನ್ ಕೂಡ ಜಾರಿ ಮಾಡುವಂತ ಸಾಧ್ಯತೆ ಇದೆ ರಮಕಾಂತ್. ಥ್ಯಾಂಕ್ ಯು ಆದಿತ್ಯ. बहुत